ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫುಲ್ ಡೇ ಆಫ್ ಈಟಿಂಗ್ ತೋರಿಸ್ತೇನೆ. ಸೊ ಕರೆಂಟ್ ನಾನು ನನ್ನ ಬಾಡಿ ರೀಕಂಪೋಸಿಷನಿಗೆ ಏನೆಲ್ಲ ತಿಂತೇನೆ ಅಂತ ನಿಮಗೆ ತೋರಿಸ್ತೇನೆ. ತುಂಬ ಜನರಿಗೆ ಬಾಡಿ ರೀಕಂಪೋಸಿಷನ್ ಅಂದರೆ ಗೊತ್ತಿರೋದಿಲ್ಲ. ಸೊ ಬಾಡಿ ರೀಕಂಪೋಸಿಷನ್ ಅಂದರೆ ನೀವು ಫ್ಯಾಟ್ ಲಾಸ್ ಮಾಡುವಾಗನೇ ಮಸಲನ್ನು ಗೇನ್ ಮಾಡೋದು. ಈಗ ನಾನು ಜಸ್ಟ್ ಎದ್ದಾದ ಮಾತ್ರ. ಈಗ ಫಸ್ಟ್ ಎದ್ದು ನಾನು 700 ml ನೀರು ಕುಡಿತೇನೆ. ಅದಕ್ಕೆ 10 ml ತನಕ ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ತೇನೆ. ನಾನಿದು ನೀರು ಕುಡಿಲಿಕ್ಕೆ ಒಂದು 10 ಮಿನಿಟ್ಸ್ ತಗೊಳ್ತೇನೆ, ಯಾಕೆಂದರೆ ಇಷ್ಟು ನೀರು ಒಮ್ಮೆಲೆ ಕುಡಿಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಸಿಪ್ ಮಾಡಿ ಕುಡಿಯುವಾಗ ಉಂಟಲ್ಲ, ತುಂಬ ಟೈಮ್ ಆಗ್ತದೆ. ನೀವು ಖಾಲಿ ಹೊಟ್ಟೆಯಲ್ಲಿ ವಿನೆಗರ್ ಕುಡಿದ್ರೆ ಫ್ಯಾಟ್ ಲಾಸ್ ಆಗ್ತದೆ ಅಂತ ಕುಡಿಬೇಡಿ. ಫ್ಯಾಟ್ ಲಾಸ್ ಆಗೋದಿಲ್ಲ. ಇದು ಜಸ್ಟ್ ಅ ಪಾರ್ಟ್ ಆಫ್ ಮೈ ರೂಟೀನ್. ನಿಮಗೆ ಫ್ಯಾಟ್ ಲಾಸ್ ಆಗಬೇಕಾದ್ರೆ ನೀವು ಕರೆಕ್ಟ್ ಟ್ರೈನಿಂಗ್ ಮತ್ತು ಡಯಟ್ ಮಾಡಬೇಕಾಗ್ತದೆ. ನಾನಿದು ಮುಂಚೆಯಿಂದ ಕುಡಿತಿದ್ದೇನೆ. ನಾನು ನನ್ನ ಪ್ರೆಪ್ ಸ್ಟಾರ್ಟ್ ಮಾಡಿದೆ ಅಲ್ಲ, ಆವಾಗಿಂದ ಕುಡಿತಾ ಇದ್ದೇನೆ ಸೇಮ್ ಡೈಲಿ. ನಾನೀಗ ಆಮ್ಲೆಟ್ ಮಾಡ್ತಿದ್ದೇನೆ. ಇದರಲ್ಲಿ ಟೋಟಲ್ 6 ಮೊಟ್ಟೆ ಇದೆ. ಸೊ ಅದರಲ್ಲಿ 2 ಹೋಲ್ ಎಗ್, ಉಳಿದದ್ದು ಎಗ್ ವೈಟ್ಸ್. ಇದಕ್ಕೆ ನಾನು ಕಟ್ ಮಾಡಿ ಸಾಸೇಜ್ ಕೂಡ ಹಾಕಿದ್ದೇನೆ 2. ಹಾಗೆ ನೀರು ಕೂಡ ಬಿಸಿ ಮಾಡ್ತಿದ್ದೇನೆ ಓಟ್ಸಿಗೆ ಹಾಕಲಿಕ್ಕೆ. ನಾನು ಓಟ್ಸಿಗೆ ಸ್ವಲ್ಪ ಕೋಕೋ ಪೌಡರ್ ಕೂಡ ಹಾಕ್ತೇನೆ, ಜಸ್ಟ್ 5 grams ಮಾತ್ರ, ಯಾಕೆಂದರೆ ಇದರಲ್ಲಿ ಕೂಡ ಕ್ಯಾಲರೀಸ್ ಇರುತ್ತೆ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತಿದ್ದೇನೆ. ಮತ್ತೊಂದು 1/2 ಸ್ಕೂಪ್ ತನಕ ವೇ ಹಾಕ್ತೇನೆ. ಸೊ ಅದನ್ನು ಮಿಕ್ಸ್ ಮಾಡಿದಾಗ ಬಿಸಿ ನೀರು ಹಾಕ್ತೇನೆ ಅಷ್ಟೇ. ಇದನ್ನು ಓಟ್ಸ್ ಕೋಕೋ ಪೌಡರ್ ಖಾಲಿ ನಾನು ಟೇಸ್ಟಿಗೆ ಅಂತ ಹಾಕೋದು. ಅದು ಟೆಕ್ಸ್ಚರ್, ಚಾಕ್ಲೇಟ್ ಟೆಕ್ಸ್ಚರ್ ಕೊಡ್ತದೆ, ತಿನ್ನುವಾಗ ಸಹ ಒಳ್ಳೆ ಆಗ್ತದೆ. ನಾನು ನನ್ನ ಡಯಟಲ್ಲಿ ಟೇಸ್ಟ್ ಕಾಂಪ್ರಮೈಸ್ ಮಾಡೋದಿಲ್ಲ ಯಾವಾಗಲೂ. ಯಾಕೆ ಟೇಸ್ಟ್ ಮಾಡಿ ತಿನ್ನುವಾಗ ಯಾಕೆ ಟೇಸ್ಟ್ ಮಾಡಿ ತಿನ್ನಬಾರ್ದು? ಟೇಸ್ಟ್ ಮಾಡಿ ತಿಂದರೆ ಸಹ ಬಾಡಿ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಮೊದಲೆಲ್ಲ ತಿಂತಿದ್ರು ಖಾಲಿ ಬಾಯ್ಲ್ ಮಾಡಿ ರಾ ಅದೆಲ್ಲ. ಈಗ ಟೈಮ್ ಚೇಂಜ್ ಆಗಿದೆ. ಸೊ ನಂದು ಪಿಜ್ಜಾ ರೆಡಿ ಆಗಿದೆ. ಸಾರಿ, ಪಿಜ್ಜಾ ಅಲ್ಲ, ಆಮ್ಲೆಟ್. ನೋಡಲಿಕ್ಕೆ ಪಿಜ್ಜಾಗೆ ಕಾಣ್ತದಲ್ಲ. ಆಮೇಲೆ ನಂದು ಓಟ್ಸ್. ಸೊ ನನಗೆ ಈ ಬ್ರೇಕ್ಫಾಸ್ಟಲ್ಲಿ ನನಗೆ ಅರೌಂಡ್ 40 ಗ್ರಾಮ್ ತನಕ ಪ್ರೋಟೀನ್ ಸಿಗುತ್ತೆ. ದಿನಕ್ಕೆ ಟೋಟಲ್ 5 ಮೀಲ್ಸ್ ಮಾಡ್ತೇನೆ ನಾನು. ಸೊ ನಂದು ಬ್ರೇಕ್ಫಾಸ್ಟ್ ಆಗಿ ಬರುವಾಗ ಇಲ್ಲಿ ಸೌಂಡ್ ಬರ್ತಿತ್ತೆ ಅಂತ ಸೌಂಡ್ ಅಂತ ನೋಡುವಾಗ ಕ್ರೇನ್ ಬಂದಿದೆ. ಸೊ ಈಗ ರೈನಿ ಸೀಸನ್ ಅಲ್ಲ, ಬೋಟ್ ಎಲ್ಲ ಇಳಿಸ್ತಾ ಇದ್ದಾರೆ, ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಇವು ನಮ್ಮ ನೇಬರ್. ಸೊ ಮೊದಲೆಲ್ಲ ಜನರು ಒಟ್ಟು ಸೇರಿ ದೂಡಿ ಆಗ್ತಾ ಇದ್ರು. ಈಗ ಜನರೇ ಬರುದಿಲ್ಲ ಯಾರು ಸಹ. ಇದ್ರು ಈಗ ಕೆಲಸ ಎಲ್ಲ ಸಿಂಪಲ್ ಆಗಿ ಹೋಗಿದೆ. ಮೊದಲೆಲ್ಲ ಒಡ್ಡಾಡಿ ದೂಡಿ ಎಲ್ಲ ಆಗ್ತಾ ಇದ್ರು. ಸೊ ಈಗ ಇಲ್ಲಿ ನಿಲ್ಲಿಸ್ತಾರೆ ಅವರು. ಇವ್ರು ನಮ್ಮ ಮೊದಲಿದ ಬಾಡಿ ಬಿಲ್ಡರ್ ಗೌತಮ್ ನಂಗ್ಯಾರ ಅಂತ ಗೊತ್ತಿರ್ಬೋದು ನಿಮ್ಗೆ. ಇವರೆಲ್ಲ ನಮ್ಮ ಇನ್ಸ್ಪಿರೇಷನ್. ಮೊದಲು ಇವರಿಗೆಲ್ಲ ನೋಡಿ ನಾವು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಇತ್ತೆ ವರ್ಕೌಟ್ ಮಾಡ್ತಾರೆ ಅಲ್ಲೇ ವರ್ಕೌಟ್ ಮಾಡಿ ಬಂದ್ರಂತೆ ನೋಡಿ. 10 ಆಪ್ಸ್ ಅಂತೆ ಅವರದು. ಅವರದೊಂದು ಇಂಟರ್ವ್ಯೂ ಮಾಡೋ ಒಂದಿನ ಟೈಮ್ ಸಿಕ್ಕರೆ ಅವರಿಗೆ ಮೀಟ್ ಆಗಿ ಇಂಟರ್ವ್ಯೂ ಮಾಡ್ತೇನೆ. ಅವರೆಲ್ಲ ತುಂಬಾ ಮೆಡಲ್ ಸ್ಟೋಕ್ಸ್ ಎಲ್ಲ ತಂದಿದ್ದಾರೆ ಅಲ್ಲಿ. ಸೊ ನಂದು ಎಲ್ಲ ಮೀಲ್ಸ್ ಆದಮೇಲೆ ನಾನು ಡೈಲಿ 10 ಮಿನಿಟ್ಸ್ ವಾಕ್ ಮಾಡ್ತೇನೆ, ಹೊರಗೆ ಇಲ್ಲದೆ ಒಳಗಿನ ಹಾಲಲ್ಲೇ ಮಾಡೋದು. ಇಲ್ಲದ್ರೆ ಕೆಲಸಕ್ಕೆ ಹೊರಗೆ ಬಂದು ಸಹ ಮಾಡ್ತೇನೆ. ಜಸ್ಟ್ 10 ಮಿನಿಟ್ಸ್. ಹೊರಗೆ ಬಂದೇ ಮಾಡಬೇಕು, ಜಿಮ್ಮಲ್ಲೇ ಮಾಡಬೇಕಂತ ಇಲ್ಲ. ವಾಕ್ ನೀವು ಎಲ್ಲಿ ಕೂಡ ಮಾಡ್ಬೋದು. ಸೊ ಈಗ ನನ್ನ ಮೀಲಿಗೆ ಸೆಕೆಂಡ್ ಮೀಲಿಗೆ ಚಿಕನ್ ಮಾಡ್ತಿದ್ದೇನೆ. ಇದು ಈಗ ಜಸ್ಟ್ ಬಾಯ್ಲ್ ಮಾಡಿ ಅದಕ್ಕೆ ಮಸಾಲ ಹಾಕ್ತೇನೆ.
ಇದು ನಂದು ಸೆಕೆಂಡ್ ಮೀಲ್. ಈ ಮೀಲಲ್ಲಿ ನಾನು 100 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್ ಬ್ರೆಸ್ಟ್ ಮತ್ತು 100 ಗ್ರಾಮ್ ಕರ್ಡ್, ಇದರೊಟ್ಟಿಗೆ 150 ಗ್ರಾಮ್ ಪೈನಾಪಲ್ ತಿಂತೇನೆ. ನೀವು ಪೈನಾಪಲ್ ಬದಲಿಗೆ ವೆಜಿಟೇಬಲ್ಸ್ ತಿನ್ಬೋದು, ಲೈಕ್ ಕುಕುಂಬರ್, ಬೀನ್ಸ್ ಯಾವುದಾದ್ರೂ ತಿನ್ಬೋದು. ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಈಗ ಇವತ್ತು ಪೈನಾಪಲ್ ತಿಂದರೆ ನಾಳೆ ಬೇರೆ ಯಾವುದಾದ್ರು ಫ್ರೂಟ್ಸ್ ಇಲ್ಲರ ವೆಜಿಟೇಬಲ್ ತಿಂತೇನೆ. ಸೊ ಫ್ರೂಟ್ಸ್ ಇಲ್ಲಾದರೆ ನಾನು ಖಾಲಿ ಕುಕುಂಬರ್ ತಿಂತೇನೆ. ಸೊ ಇದು ನಂದು ಪೈನಾಪಲ್. ನಾನು ನನ್ನದು ಸೆಕೆಂಡ್ ಮೀಲ್ ಆದಮೇಲೆ ನಾನು ಮೈಕ್ರೋ ನ್ಯೂಟ್ರಿಷನ್ ತಗೊಳ್ತೇನೆ. ಸೊ ಮೈಕ್ರೋ ನ್ಯೂಟ್ರಿಷನಿಗೆ ನಾನು ಒಂದು ಮಲ್ಟಿ ವೈಟಮಿನ್, ಮತ್ತು 2 ವೈಟಮಿನ್ D3. ಸೊ ನನಗೆ ಇದು ಒಂದು ಟ್ಯಾಬ್ಲೆಟಲ್ಲಿ 2000 IU ತನಕ D3 ಸಿಗುತ್ತೆ. ಸೊ ಟೋಟಲ್ 2 ತಗೊಳ್ತೇನೆ. ಸೊ ಟೋಟಲ್ 4000 IU. ಆಮೇಲೆ 2 ಗ್ರಾಮ್ ಫಿಶ್ ಆಯಿಲ್ ತಗೊಳ್ತೇನೆ. 2 ಗ್ರಾಮ್ ಅಂದರೆ 2 ಟ್ಯಾಬ್ಲೆಟ್ಸ್. ನಂದು ನೆಕ್ಸ್ಟ್ ಮೀಲ್ ಇರೋದು ಪ್ರೀ ವರ್ಕೌಟ್ ಮೀಲ್. ಅದು ಒಂದು 2 ಅವರ್ಸ್ ಬಿಟ್ಟು ತಿಂತೇನೆ, ಜಿಮ್ಮಿಗೆ ಹೋಗೋ ಮುಂಚೆ. ನಾನೀಗ ಜಿಮ್ಮಿಗೆ ಹೊರಡ್ತಾ ಇದ್ದೇನೆ. ಸೊ ಅದನ್ನು ಕರೆಂಟ್ ಬಾಡಿ ಕಂಡೀಷನ್ ತೋರಿಸ್ತೇನೆ ನಿಮಗೆ. ಸೊ ಇದೊಂದು ಕರೆಂಟ್ ಕಂಡೀಷನ್. ಈಗ ಬಾಡಿ ರಿಕಂಪೋಸಿಷನ್ ಮಿಡಲಲ್ಲಿ ಇದ್ದೇನೆ. ಸೊ ನಾನು ನೆಕ್ಸ್ಟ್ ಮಂತಿಂದ ಕ್ಲೀನ್ ಕಟ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಈಗ ಬಾಡಿ ರಿಕಂಪೋಸಿಷನ್ ಮಾಡ್ತಿದ್ದೆ. ಸೊ ಒಳ್ಳೆ ಆಗಿದೆ. ನಾನು 73 ಇದ್ದೆ, 75 ಆಯಿತು ಬಾಡಿ ವೆಯ್ಟ್. ಫ್ಯಾಟ್ ಹೋಗಿದೆ ತುಂಬ. ನೀವು ನೋಡ್ಬೋದು, ನಂದು ಓಲ್ಡ್ ಪೋಸ್ಟ್ ನೋಡ್ಬೋದು, ಅದರಲ್ಲಿ ಫ್ಯಾಟ್ ಜಾಸ್ತಿ ಇತ್ತು. ಈಗ ಫ್ಯಾಟ್ ಹೋಗಿ ಮಸಲ್ ಈಗೇನಾಗಿದೆ, ಯಾಕಂದರೆ ಮಸಲ್ ಲಾಸ್ ಆಗಿತ್ತು ತುಂಬ ದಿನ ನಾನು ವರ್ಕೌಟ್ ಮಾಡೋದೇ ಅಲ್ಲ. ಕರೆಕ್ಟ್ ಫಾರ್ಮಿಗೆ ಬಂದಿದೆ. ಇವತ್ತು ನಂದು ಬ್ಯಾಕ್ ವರ್ಕೌಟ್ಸು ಕಂಪ್ರೆಷನ್ ಆಗ್ತಿದ್ದೇನೆ. ಇವತ್ತು ನಾನು ಬ್ಯಾಕ್ ಮತ್ತು ಬೈಸೆಪ್ಸ್ ಮಾಡ್ತಿದ್ದೇನೆ. ಎಸ್, ಈಗ ನಾವು ಹೋಗಿ ಪ್ರೀ ವರ್ಕೌಟ್ ಮೀಲ್ ತಿನ್ನುವ. ನನ್ನ ಪ್ರೀ ವರ್ಕೌಟ್ ಮೀಲಿಗೆ 2 ಬ್ರೆಡ್, 2 ಸ್ಲೈಸ್ ಬ್ರೆಡ್, ಆಮೇಲೆ 20 ಗ್ರಾಮ್ ಡೇಟ್ಸ್ ತಿಂತೇನೆ. ಅದರೊಟ್ಟಿಗೆ 1 ಸ್ಪೂನ್ ವೇ ಪ್ರೋಟೀನ್ ಕುಡಿತೇನೆ. ನಾನು ಕರೆಂಟ್ಲಿ ಫ್ರೀಕ್ ಲ್ಯಾಬ್ ಅವರದು ಸೂಪರ್ ವೇ ಯೂಸ್ ಮಾಡ್ತಿದ್ದೇನೆ. ನನಗೆ ಇವರ ಫ್ಲೇವರ್ ತುಂಬ ಇಷ್ಟ, ಟ್ರೈ ಮಾಡ್ಬೋದು. ಇವರದ್ದು ಐಸೋಲೇಟಲ್ಲಿ ಚೀಸ್ ಕೇಕ್ ನೆಕ್ಸ್ಟ್ ಲೆವೆಲ್ ಉಂಟು. ಇದು ಸಹ ಒಳ್ಳೆ ಉಂಟು. ಇಲ್ಲಿ ತನಕ ಇಷ್ಟು ಪ್ರೋಟೀನ್ ತಗೊಂಡಿದ್ದಾನಲ್ಲ, ಅದರಲ್ಲಿ ಫ್ಲೇವರ್ ನನಗೆ ಫ್ರೀಕ್ ಲ್ಯಾಬ್ ಅದು ನೆಕ್ಸ್ಟ್ ಲೆವೆಲ್. ಸೊ ನಾನು ಎವ್ರಿ ಮಂತ್ ಬೇರೆ ಬೇರೆ ಕಂಪನಿಯದು ಪ್ರೋಟೀನ್ಸ್ ಹಾಕ್ತಿರ್ತೇನೆ. ಇದು ಹೇಳಲಿಕ್ಕೆ ಆಗೋದಿಲ್ಲ ಯಾವ ತಗೊಳ್ತೀನಿ ಅಂತ. ನಮಗೆ ಸಾಗಿದೆ ಹಾಗೆ. ಸೊ ನಂದು ಮೀಲ್ ರೆಡಿಯಾಗಿದೆ, ತೋರಿಸ್ತೇನೆ ನೋಡಿ. ಸೊ 20 ಗ್ರಾಮ್ ಡೇಟ್ಸ್, 2 ಸ್ಲೈಸ್ ವೈಟ್ ಬ್ರೆಡ್ ಮತ್ತು ಪ್ರೋಟೀನ್. ಸೊ ನಾನು ಪ್ರೀ ವರ್ಕೌಟಿಗೆ ವೈಟ್ ಬ್ರೆಡ್ ತಿಂತೇನೆ, ಯಾಕೆಂದರೆ ಇದೊಂದು ಸಿಂಪಲ್ ಕಾರ್ಬ್ಸ್ ಆಗಿದೆ, ಬೇಗ ಡೈಜೆಸ್ಟ್ ಆಗ್ತದೆ ಮತ್ತು ನಿಮಗೆ ಬೇಗ ಎನರ್ಜಿ ಕೂಡ ಕೊಡುತ್ತೆ. ನೀವು ಗೇನಿಂಗಲ್ಲಿ ಎಲ್ಲ ಇರುವಾಗ ವೈಟ್ ಬ್ರೆಡ್ ಉಂಟಲ್ಲ ಬೆಸ್ಟ್ ನಿಮಗೆ ವರ್ಕೌಟ್ ಮುಂಚೆ. ನೀವೆಲ್ಲ ಕಾರ್ಬ್ಸನ್ನು ಕಾಂಪ್ಲೆಕ್ಸ್ ಕಾರ್ಬ್ಸ್ ಇಡಬೇಕಂತಿಲ್ಲ, ಯಾಕೆಂದರೆ ನಿಮಗೆ ಪ್ರೀ ವರ್ಕೌಟಿಗೆ ಸಿಂಪಲ್ ಕಾರ್ಬ್ಸ್ ಬೇಕಾಗುತ್ತೆ. ನೀವು ಪ್ರೀ ವರ್ಕೌಟ್ ಒಂದು ವೇಳೆ 2 ಗಂಟೆ ಮುಂಚೆ ತಿಂದಿದ್ದರೆ ಪರವಾಗಿಲ್ಲ. ಬ್ರೆಡ್ ಜೊಟ್ಟಿಗೆ ಡೇಟ್ಸ್ ಮತ್ತು 1 ಸ್ಕೂಪ್ ವೇ ಪ್ರೋಟೀನ್ ಇದು ತಿಂದು ನಾನು ಜಿಮ್ಮಿಗೆ ಹೋಗ್ತಿದ್ದೇನೆ. ಮತ್ತು ಇಂಟ್ರಾ ವರ್ಕೌಟಿಗೆ ಕೂಡ ಎಂತ ತೊಗೊಳ್ತೇನೆ ಅಂತ ತೋರಿಸ್ತೇನೆ. ಈಗ ನಾನು ನನ್ನ ಇಂಟ್ರಾ ವರ್ಕೌಟ್ ಡ್ರಿಂಕ್ ಮಾಡ್ತಿದ್ದೇನೆ, ಅದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ. ಸೊ 10 ಗ್ರಾಮ್ EAA ಹಾಕ್ತೇನೆ, ಆಮೇಲೆ 5 ಗ್ರಾಮ್ ತನಕ ಕ್ರಿಯೇಟಿನ್ ಹಾಕ್ತೇನೆ, ಆಮೇಲೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತೇನೆ. ನೀವು ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಬೋದು.
ನಿಮಗೆ ಹೈಡ್ರೇಷನಿಗೆ ನಿಮಗೆ ಈ ಡಬಲ್ ಇಲ್ಲಾದರೆ ಲೆಮನ್ ಕೂಡ ಹಾಕ್ಬೋದು. ನಾನು ಮೊದಲು ಲೆಮನ್ ಯೂಸ್ ಮಾಡ್ತಿದ್ದೆ. ಇಷ್ಟೇ ಯೂಸ್ ಮಾಡೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನಾನು. ಸೊ ಸ್ವಲ್ಪ, ಯಾಕೆಂದರೆ ಜಸ್ಟ್ ಮಿಕ್ಸ್ ಆಗೋ ತನಕ. ಆಮೇಲೆ ಜಿಮ್ಮಿಗೆ ಹೋಗಿ ಕೋಲ್ಡ್ ನೀರು ಹಾಕ್ತೇನೆ. ಈಗ ಎಲ್ಲಿಂದ ಕೋಲ್ಡ್ ತೊಗೊಂಡು ಹೋದರೆ ಬ್ಯಾಗೆಲ್ಲ ಚಂಡಿ ಆಗ್ತದೆ, ಕೋಲ್ಡ್ ಕೂಡ ಹೋಗ್ತದೆ. ದಟ್ಸ್ ಇಟ್. ಸೊ ದಿಸ್ ಈಸ್ ಮೈ ಇಂಟ್ರಾ ವರ್ಕೌಟ್. ಓಕೆ, ಸೊ ನಾವೀಗ ಹೊರಡುವ ಜಿಮ್ಮಿಗೆ. ಸೊ ನಾನು ಎಕ್ಸ್ಟ್ರಾ ಒಂದು ಟ್ರೈಪಾಡ್ ತೊಗೊಳ್ತಿದ್ದೇನೆ. ಯಾಕಂದರೆ ನಾನೊಂದು ಶೂಟ್ ಮಾಡ್ತಿದ್ದೇನೆ ಜಿಮ್ಮಲ್ಲಿ. ಈ ಶೂಟ್ ಏನಂದರೆ ಒಂದು ರೀಲ್ ಮಾಡುವ ಅಂತ. ನಾನು ಯಾರಾದರೂ ಒಬ್ಬನಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡುವಂಥ ಪ್ಲ್ಯಾನ್ ಮಾಡಿದ್ದೇನೆ. ಸೊ ನಿಮಗೆ ಫ್ರೀಯಾಗಿ ನನ್ನ ಟ್ರೈನಿಂಗ್ ಬೇಕಾದರೆ ಒಂದು ರೀಲ್ ಮಾಡಿ ಇರ್ತೇನೆ. ಆ ರೀಲಿಗೆ ನೀವು ನಿಮಗೆ ಯಾಕೆ ಟ್ರಾನ್ಸ್ಫಾರ್ಮ್ ಆಗಬೇಕಂತ ಒಂದು ಕಮೆಂಟ್ ಮಾಡಿ. ನಾನು ರ್ಯಾಂಡಮ್ ಆಗಿ ಒಂದು ಕಮೆಂಟ್ ಸೆಲೆಕ್ಟ್ ಮಾಡ್ತೇನೆ ನನ್ನ ಫಾಲೋವರ್ಸಿಂದ. ಇವತ್ತು ಸ್ವಲ್ಪ ಹೊರಡುವಾಗ ಲೇಟ್ ಆಯಿತು. ಇಲ್ಲದ್ರೆ ನಾನು 5 ಗಂಟೆನೇ ಹೋಗೋದು. ಇವತ್ತು 6 ಆಗಿದೆ. ಯಾಕೆಂದರೆ ವೀಡಿಯೋಸ್ ಎಲ್ಲ ಇವತ್ತು ಫಸ್ಟ್ ಅಲ್ಲ, ಇದು ವ್ಲಾಗ್ ನಾನು ತುಂಬ ದಿನ ಆದಮೇಲೆ ಮಾಡೋದು. ಸೊ ನಾನು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಕಂಫರ್ಟೇಬಲ್ ಇಲ್ಲ, ಸೊ ಟ್ರೈ ಮಾಡ್ತಿದ್ದೇನೆ. ನಾನೀಗ ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ಮಾತಾಡೋದು ಕೇಳೋದಿಲ್ಲ, ಅದೇ ಸಹ ಟ್ರೈ ಮಾಡ್ತೇನೆ ಮಾತಾಡಲಿಕ್ಕೆ. ಫಸ್ಟ್ ನಾನೀಗ ಜಿಮ್ಮಿಗೆ ಬಂದು ನನ್ನ ವೆಯ್ಟ್ ಚೆಕ್ ಮಾಡ್ತೇನೆ. ಒಂದು ವೆಯ್ಟ್ ಬಂದುಬಿಟ್ಟು 74.50 ಸಮಥಿಂಗ್ ಆಗಿದೆ. 75 ಇತ್ತು. ಸೊ ಇವನಿಗೆ ಸಹ ಸೇಮ್ ವರ್ಕೌಟ್ ಅಂತೆ, ಬ್ಯಾಕ್ ಬೈಸೆಪ್. ಸೊ ಇವ ನನ್ನೊಟ್ಟಿಗೆ ವರ್ಕೌಟ್ ಮಾಡ್ತಿದ್ದಾನೆ ಇವತ್ತು. ರೆಡಿಯಾ? ರೆಡಿ. ಫಸ್ಟ್ ವಾರ್ಮ್ ಮಾಡ್ತಿದ್ದೇವೆ. ಸೊ ನಾವು ವಾರ್ಮ್ ಅಪ್ 2 ಸೆಟ್ ಮಾಡ್ತಿದ್ದೇವೆ. ಸೊ ಈಗ ಫಸ್ಟ್ ವರ್ಕೌಟ್ ನಾವು ಲ್ಯಾಟ್ ಪುಲ್ ಡೌನ್ ಮಾಡ್ತಿದ್ದೇವೆ. ಇದರಲ್ಲಿ ಟೋಟಲ್ 4 ಸೆಟ್ ಮಾಡ್ತೇವೆ. ಫಸ್ಟ್ ಸೆಟ್ಟಲ್ಲಿ 12-15 ರೆಪ್ಸ್, ಸೆಕೆಂಡ್ ಸೆಟ್ಟಲ್ಲಿ 10 to 12 ರೆಪ್ಸ್, ಮತ್ತು ಥರ್ಡ್ ಮತ್ತು ಫೋರ್ತಲ್ಲಿ 8 to 10 ರೆಪ್ಸ್. ವರ್ಕೌಟ್ ಮಧ್ಯದಲ್ಲಿ ನೀರು ಕುಡಿಯೋದು ಮರಿಬೇಡಿ. ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್. ಲಾಸ್ಟ್ 1 ಸೆಟ್ ಇದೆ. ಸೊ ಈಗ ಲಾಸ್ಟ್ ಸೆಟ್. ಹೋದ್ರೆ ಮಾತ್ರ ಹಾಕಿ ಅದೆಷ್ಟು ಹೋಗ್ತದೆ ಮಾಡ್ತೇನೆ, ಆಮೇಲೆ ಡ್ರಾಪ್ ಮಾಡ್ತಿದ್ದೇನೆ. ಟೋಟಲ್ 8 to 10 ಮಿನಿಟ್ಸ್ ಹೋಗ್ಬೇಕು. ದಟ್ ಇಂಪಾರ್ಟೆಂಟ್. ಸೊ ಗೈಸ್, ನೆಕ್ಸ್ಟ್ ವರ್ಕೌಟ್ ಸೀಟೆಡ್ ರೋ. ಇದರಲ್ಲಿ ನಾನು ಈ ಗ್ರಿಪ್ ಯೂಸ್ ಮಾಡ್ತಿದ್ದೇನೆ, ಈ ಗ್ರಿಪ್. ಸೊ ನಾವು ಸೀಟೆಡ್ ರೋಸ್ 4 ಸೆಟ್ ಮಾಡ್ತಿದ್ದೇವೆ, 8 to 10 ರೆಪ್ಸ್ ಅದು.
ಸೀಟೆಡ್ ರೋ ಆಯಿತು. ನೆಕ್ಸ್ಟ್ ಟೀ ಬಾರ್ ಮಕ್ಕಳಾಗೆ ಮಾಡೋದು ಮಾಡಿ ಜಿಮ್ಗೆ ಬಂದು ಎಂಥ ಅವಸ್ಥೆ ನಿಮಗೆ. ಇವ ಬಾಡಿ ಬಿಲ್ಡರ್ ಆಗಿದ್ದ, ಈಗ ಗೊತ್ತಿಲ್ಲ ಅಷ್ಟೊತ್ತಿಗೆ. ಬೇಡ ಬೇಡ ಫಿಸಿಕ್ ನಾನು ಇಲ್ಲಿ ಹಾಕ್ತೇನೆ ಸ್ಕ್ರೀನಲ್ಲಿ ನೋಡಿ. ಹೀಗೆ ಇದ್ದ, ಈಗ ಒಂದು 3-4 ಮಂತ್ಸಲ್ಲಿ ಹೀಗೆ ಆಗಿದ್ದಾನೆ. ಡಯಟ್ ಇಲ್ಲ, ವರ್ಕೌಟ್ ಇಲ್ಲ, ಎಂತ ಇಲ್ಲ. ಕಂಬ್ಯಾಕ್ ಆಗಬೇಕು ವಿಯಾನ್ ಬಾಯ್. ಇದು ಹಾಗೆ ಹೊರದರ ಆಗ್ಬೇಕಂತ ನಮಗೆ ಒಂದು ಮೈಂಡಲ್ಲಿ ಕುತ್ಕೊಂಡಿದೆ. ಈಗ ಆಗ್ಬೇಕು ಈಗ ಅಷ್ಟೇ. ನಾನೇ ನಿನ್ನಾಗೆ ಆಗ್ಬೇಕಂತ ಅನಿಸ್ತಾ ಇಲ್ಲ. ನಾವು ವಿಯಾನ್ ಬಾಯ್ ನೋಡಿ ನಾವು ಕಲಿಬೇಕು ಅಷ್ಟೇ. ಸೊ ಇದು ನಮ್ಮದು 4th ವರ್ಕೌಟ್. ಮಾಡ್ತೀಯಾ ಫಸ್ಟ್? ಮಾಡಬೇಕು. ಸೊ ಇದು ನಾನು ಮಾಡ್ತೇನೆ ಫಸ್ಟ್. ಟೋಟಲ್ 3 sets, 10 to 12 reps. ಇದು PO6 ಹೊರಟಿದ್ದೇನೆ. ಇದು ನಿಮ್ಮ ಮಿಡ್ ಬ್ಯಾಕಿಗೆ ಟಾರ್ಗೆಟ್ ಆಗುತ್ತೆ. ಸೆಕೆಂಡ್ ಸೆಟ್ 10 to 12 reps. ನಾನು ಫಸ್ಟ್ ಎಷ್ಟು ಲಿಫ್ಟ್ ಮಾಡಿ ಆಯಿತು. ನೆಕ್ಸ್ಟ್ ವರ್ಕೌಟ್ ಚೆಸ್ಟ್ ಸಪೋರ್ಟೆಡ್ ರೋಸ್, ಅದೊಂದು 4 sets, 10 to 12 reps. ಮೂರು ಸೆಟ್ ಆಯಿತು. ನೆಕ್ಸ್ಟ್ ವರ್ಕೌಟ್ ಸಿಂಗಲ್ ಆರ್ಮ್ ರೋಸ್. ಸೊ 1 ಸೆಟ್ ಆಯಿತು, 2 ಸೆಟ್ ಇದೆ. ಇದ ನಂತರ 2 ಬೈಸೆಪ್ಸ್ ಇದೆ. ಬೈಸೆಪ್ಸಿಗೆ ಫ್ರೀಚರ್ ಕರ್ ಮತ್ತು ಹ್ಯಾಮರ್ ಕರ್ ಮಾತ್ರ ಮಾಡ್ತಿದ್ದೇನೆ. ಫ್ರೀಚರ್ ಕರ್ಲ್ ಆಯಿತು. ಈಗ ನೆಕ್ಸ್ಟ್ ಹ್ಯಾಮರ್ ಕರ್ಲ್. ಸಾಕಾಗಿ ಹೋಯ್ತು ಮಾರೆ. ಲಾಸ್ಟ್ ಸೆಟ್ ಡ್ರಾಪ್ ಮಾಡಿದೆ ನಾನು, ಎಷ್ಟಾಗುತ್ತೆ ಅಷ್ಟು ಡ್ರಾಪ್ ಮಾಡಿದೆ. ಈಗ ವರ್ಕೌಟ್ ಪೋಸಿಂಗ್ ಎಲ್ಲ ಆಯಿತು. ಈಗ ಒಂದು 20 minutes ಕಾರ್ಡಿಯೋ ಮಾಡ್ತೇನೆ ನಾನು ಡೈಲಿ. ಇದರಲ್ಲಿ ನಾನು ಇನ್ಕ್ಲೈನ್ 12 ಇರ್ತೇನೆ, ಸ್ಪೀಡ್ 3.5. ಒಂದು 10 minutes ಆದಮೇಲೆ 4 ಮಾಡ್ತೇನೆ, ಆಮೇಲೆ ಪುನಃ 3.5 ಮಾಡ್ತೇನೆ. ಸೊ ಇದು ನಂದು ಡೈಲಿ ವರ್ಕೌಟ್ ಆದಮೇಲೆ 20 minutes ಕಾರ್ಡಿಯೋ. ವೀಕ್ಲಿ 2 ಸತಿ ಹ್ಯಾಪ್ಸ್ ಮಾಡ್ತೇನೆ. ನಿಮಗೆ ಫ್ಯಾಟ್ ಲಾಸಿಗೆ ಬೆಸ್ಟ್ ವರ್ಕೌಟ್ ಏನಂದರೆ ವಾಕಿಂಗ್. ಸೊ ನೀವು ಎಷ್ಟು ವಾಕ್ ಆಗ್ತದೆ ಅಷ್ಟು ವಾಕ್ ಮಾಡಿ. ನಿಮಗೆ ಅದರಷ್ಟು ಒಳ್ಳೆ ವರ್ಕೌಟ್ ಯಾವುದಿಲ್ಲ.
ನನ್ನ ಮೊದಲಿದ್ದ ವೀಡಿಯೋಸಲ್ಲಿ ಸಹ ಹೇಳಿದ್ದೇನೆ, ಓಡಲಿಕ್ಕೆಲ್ಲ ಹೋಗಬೇಡಿ, ಓಡಬೇಕಂತಲೇ ಇಲ್ಲ, ಖಾಲಿ ವಾಕ್ ಮಾಡಿ. ನಿಮಗೆ ಬೆಸ್ಟ್ ಏನಂದರೆ ಇಂಕ್ಲೈನ್ 12ಅಲ್ಲಿ ಇಟ್ಟು 3.5 ಅಥವಾ 4ಅಲ್ಲಿ ವಾಕ್ ಮಾಡಿ, ಹೇಗೆ ಫ್ಯಾಟ್ ಲಾಸ್ ಆಗ್ತದೆ ನೋಡಿ ನಮ್ಮ. ಸೊ ಫೈನಲಿ ಕಾರ್ಡಿಯೋ ಆಯಿತು 20 ಮಿನಿಟ್ಸ್. ಹೊರಡುವ, ಹಸಿವೆ ಆಗ್ತಿದೆ, ಹೋಗಿ ಪೋಸ್ಟ್ ವರ್ಕೌಟ್ ಮೇಲೆ ತಿನ್ನುವ. ಈಗ ನಾನು ಮನೆಗೆ ಬಂದು ಫಸ್ಟ್ ನಾನು ನನ್ನ ಪೋಸ್ಟ್ ವರ್ಕೌಟ್ ಮೇಲೆ ತಿಂತೇನೆ. ಫುಲ್ ಚಂಡಿಯಾಗಿ ಹೋಗಿದ್ದಾನೆ ಬೆವರಲ್ಲಿ. ಸೊ ಫಸ್ಟ್ ಜಿಮ್ಮಿಂದ ಮನೆಗೆ ಬಂದು ಕೈ ತೊಳಿಬೇಕು, ಯಾಕೆಂದರೆ ಜಿಮ್ಮಲ್ಲೇ ಜಾಸ್ತಿ ಜರ್ಮ್ಸ್ ಇರೋದು ನಿಮ್ಗೆ ಗೊತ್ತಿರ್ಬೋದು. ಸೊ ಕಂಡೀಷನ್ ಒಳ್ಳೆ ಕಾಣ್ತಿದೆ ಈಗ ಫಿಸಿಕಲ್. ಸೊ ಈ ಮೀಲಲ್ಲಿ ನಾನು ಟೋಟಲ್ 150 ಗ್ರಾಮ್ ರೈಸ್ ತಿಂತೇನೆ ಪೋಸ್ಟ್ ವರ್ಕೌಟಿಗೆ, ಯಾಕೆಂದರೆ ವರ್ಕೌಟ್ ಮಾಡುವಾಗ ಗ್ಲೈಕೋಜನ್ ಡಿಪ್ಲೀಟ್ ಆಗಿರುತ್ತೆ ಅಲ್ಲ. ಸೊ ಟಾಪ್ಸ್ ಕೊಟ್ಟರೆ ಅದು ರೀಫಿಲ್ ಆಗುತ್ತೆ ಮಸಲ್ಸಲ್ಲಿ. 150-130 ತನಕ ತಗೊಳ್ತೇನೆ ರೈಸು. ಚಿಕನ್ ಮಧ್ಯಾಹ್ನ ಮಾಡಿಬೇಕು. ಸೊ 150 ಗ್ರಾಮ್ ಚಿಕನ್, ರೈಸ್ ಒಟ್ಟಿಗೆ 150 ಗ್ರಾಮ್ ಚಿಕನ್ ನಾನು ಒಮ್ಮೆಲೆ ಮಾಡೋದು ಬೆಳಿಗ್ಗೆ. ಸೊ ಅದೇ 2 ಹೊತ್ತು ಸಹ ಅದೇ ತಿನ್ನೋದು. ಇದರೊಟ್ಟಿಗೆ ಒಂದು ಕುಕ್ಕುಂಬರ್ ಮತ್ತು 100 ಗ್ರಾಮ್ ಪೈನಾಪಲ್ ಕೂಡ ತಿಂತೇನೆ, ಅದು ಊಟ ಆದಮೇಲೆ ತೋರಿಸ್ತೇನೆ. ಅದರೊಟ್ಟಿಗೆ 100 ಗ್ರಾಮ್ ಪೈನಾಪಲ್ ಮತ್ತು 100 ಗ್ರಾಮ್ ಕುಕ್ಕುಂಬರ್ ತಿಂತೇನೆ. ಇದು ನಮ್ಮದು 4th ಮೀಲ್. ಇದರಲ್ಲಿ 140 ಗ್ರಾಮ್ ರೈಸ್ ಇದೆ, 150 ಗ್ರಾಮ್ ಚಿಕನ್, ಆಮೇಲೆ 100 ಗ್ರಾಮ್ ಪೈನಾಪಲ್ ಮತ್ತು 100 ಗ್ರಾಮ್ ಪೈನಾಪಲ್ ಮತ್ತು 100 ಗ್ರಾಮ್ ಕುಕ್ಕುಂಬರ್. ಇದ ನಂತರ ಇನ್ನೊಂದು ಮೀಲ್ ಇದೆ. ಸೊ ಈ ಮೀಲಲ್ಲಿ ನನಗೆ ಟೋಟಲ್ 40 to 45 ಗ್ರಾಮ್ ತನಕ ಪ್ರೋಟೀನ್ ಸಿಗುತ್ತೆ. ಸೇಮ್ ಆಫ್ಟರ್ನೂನ್ ನಮ್ಮದು ಮೀಲ್ ಇತ್ತಲ್ಲ, 3rd ಮೀಲ್ ಅಲ್ಲ 2nd ಮೀಲ್ ಇತ್ತಲ್ಲ, ಸೊ ಅಷ್ಟೇ ಸಿಗುತ್ತೆ ಇದರಲ್ಲಿ ಕೂಡ. ನಾನು ಖಾಲಿ ಮೇನ್ ಸೋರ್ಸ್ ಆಫ್ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೇನೆ, ಉಳಿದದ್ದು ಲೈಕ್ ರೈಸ್, ಕರ್ಡ್ ಆ ಥರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ನಂದು ಮೀಲ್ ಆಯಿತು. ಸೊ ಮೀಲ್ ಆದಮೇಲೆ ಒಂದು 10 ಮಿನಿಟ್ಸ್ ವಾಕ್ ಮಾಡ್ತೇನೆ ಡೈಲಿ. 10 ಮಿನಿಟ್ಸ್ ಅಂತ ಹೇಳಿ 20 ಮಿನಿಟ್ಸ್ ವಾಕ್ ಮಾಡಿದೆ. ಸೊ ನೀವು ಎಷ್ಟು ಜಾಸ್ತಿ ವಾಕ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಸೊ ನನ್ನ ಲಾಸ್ಟ್ 5th ಮೀಲಿಗೆ ನಾನು 100 ಗ್ರಾಮ್ ಸ್ವೀಟ್ ಪೊಟ್ಯಾಟೊ, ಆಮೇಲೆ 150 ಗ್ರಾಮ್ ಚಿಕನ್ ತಿಂತೇನೆ. ಚಿಕನ್ ಇಲ್ಲಾದರೆ ಫಿಶ್ ತಿಂತೇನೆ. ಯೂಶ್ವಲಿ ಫಿಶ್ ತಿಂತೇನೆ, ಇವತ್ತು ಫಿಶ್ ಇಲ್ಲ ಅದಕ್ಕೆ ಚಿಕನ್ ತಿಂತಾ ಇದ್ದೇನೆ. ಫಿಶ್ ಆದರೆ 180 ಗ್ರಾಮ್ ತಿಂತೇನೆ, ಚಿಕನ್ ಆದರೆ 150 ಗ್ರಾಮ್ ತಿಂತೇನೆ. ಸೊ ನೀವು ಯಾವುದಾದ್ರೂ ಒಂದು ತಿನ್ಬೋದು. ಈಗ ಫಿಶ್ ಇಲ್ಲಾದರೆ ಚಿಕನ್ ತಿನ್ಬೋದು, ಚಿಕನ್ ಇಲ್ಲ ಫಿಶ್ ತಿನ್ಬೋದು. 2 ಸಹ ಇಲ್ಲ ಆದರೆ ಟೋಟಲ್ 8 ಎಗ್ ತಿನ್ನಬೇಕಾಗ್ತದೆ. ಸೊ 2 ಮೊಟ್ಟೆ ಮತ್ತು ಉಳಿದರೆಲ್ಲ ವೈಟ್ಸ್ ತಿನ್ನಬೇಕಾಗ್ತದೆ. ಸೊ ಕೆಲವು ಸತಿ ಆಗ್ತದೆ, ಕೆಲವು ಸತಿ ಮನೆಯಲ್ಲಿ ಚಿಕನ್ ಸೇರೋದಿಲ್ಲ, ಫಿಶ್ ಇರೋದಿಲ್ಲ. ಸೊ ಮೊಟ್ಟೆನ ಆಮ್ಲೆಟ್ ಮಾಡಿ ತಿಂತೇನೆ, 8 ಮೊಟ್ಟೆ. ಸೊ ಮೊಟ್ಟೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ, ಮತ್ತು ಕೂಡ ತಿಂತೇನೆ. ಸೊ ಇವತ್ತು ನಾನು ಚಿಕನ್ ತಿಂತಾ ಇದ್ದೇನೆ, ಇಲ್ಲದ್ರೆ ನಾರ್ಮಲಿ ಫಿಶ್ ತಿಂತೇನೆ. ಸೊ ಇದು ನನ್ನ ಲಾಸ್ಟ್ ಮೀಲ್. ಇದಾದಮೇಲೆ ಪುನಃ ಒಂದು 10 ಮಿನಿಟ್ಸ್ ವಾಕ್ ಇದೆ. ಆ ವಾಕ್ ಆದಮೇಲೆ ನಾನು ಸ್ನಾನ ಮಾಡಿ ಮಲಗ್ತೇನೆ. ಸೊ ಈಗ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದೆ. ಈಗ ನಾನು ನೈಟ್ ಸಪ್ಲಿಮೆಂಟ್ಸ್ ತೊಗೊಳ್ತೇನೆ. ನೈಟ್ ಸಪ್ಲಿಮೆಂಟ್ಸಿಗೆ ನಾನು ಎಂತೆಲ್ಲ ತೊಗೊಳ್ತೇನೆ ಅಂತ ತೋರಿಸ್ತೇನೆ. ಸೊ ಫಸ್ಟ್ ಬಂದುಬಿಟ್ಟು ಮ್ಯಾಗ್ನೀಷಿಯಮ್. ಇದು ತುಂಬ ವರ್ಷದಿಂದ ತಗೊಳ್ತಿದ್ದೇನೆ. ಇದರೊಟ್ಟಿಗೆ ನಾನು ಅಶ್ವಗಂಧ ಕೂಡ ತಗೊಳ್ತೇನೆ. ಸೊ ಅಶ್ವಗಂಧ ಒಂದು, ಮ್ಯಾಗ್ನೀಷಿಯಮ್ ಒಂದು.
ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ಇವತ್ತದು ಫುಲ್ ಡೇ ಆಫ್ ಈಟಿಂಗ್ ನಾನು ನಿಮಗೆ ತೋರಿಸಿದೆ. ಇದು ಡಯಟ್ ನನ್ನ ಲಾಸ್ಟ್ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ನನಗೆ ಒಳ್ಳೆ ರಿಸಲ್ಟ್ ಬಂತು. ಆಲ್ಮೋಸ್ಟ್ ನಂದು ಸ್ಟಾರ್ಟ್ ಮಾಡುವಾಗ ವೆಯ್ಟ್ 70 ಸಮಥಿಂಗ್ ಇತ್ತು. ಈಗ ನೀವು ನೋಡಿದ್ರಲ್ಲ ಇವತ್ತು 74.5 ಆಗಿದೆ. ಮೊನ್ನೆ 75 ಇತ್ತು, ಈಗ ಒಂದು 50 ಗ್ರಾಮ್ಸ್ ಕಮ್ಮಿ ಆಗಿದೆ. ಅದು ಆಚೀಚೆ ಆಗ್ತಿರ್ತದೆ, ಅದೆಂತ ಮಾಡಲಿ ಆಗೋದಿಲ್ಲ, ವಾಟರ್ ವೆಯ್ಟ್ ಅಂತ ಹೇಳ್ಬೋದು. ಸೊ ನಾನು ಮಾಡಿದ್ದು ಬಾಡಿ ರಿಕಂಪೋಸಿಷನ್. ಸ್ವಲ್ಪ ಮಸಲ್ ಲಾಸ್ ಮಾಡಿದ್ದೆ, ಯಾಕೆಂದರೆ ನಾನು ಬ್ಯಾಂಗ್ಳೂರಿನಲ್ಲಿ ಶಿಫ್ಟ್ ಆದೆ. ಆಮೇಲೆ ಜಿಮ್ ಡಯಟ್ ಅದೆಲ್ಲ ಸ್ವಲ್ಪ ಆಚೀಚೆ ಆಗಿತ್ತು. ಸೊ ಮಸಲ್ ಲಾಸ್ ಆಗಿತ್ತು, ಅದನ್ನೇ ನಾನು ರಿಕವರಿ ಮಾಡಿದ್ದೆ, ಯಾಕಂದ್ರೆ ನನ್ನ ಮಸಲ್ ಮೆಮೊರಿ ಇದೆ. ಸೊ ನೀವೀಗ ಬಿಗಿನರ್ಸ್ ಆಗಿ ಮಾಡ್ತೇನೆ ಅಂತ ಹೇಳಿದರೆ 1-2 ಮಂತ್ಸಲ್ಲಿ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ, ಟೈಮ್ ತಾಗ್ತದೆ. ನಾನೇ ಒಂದು 9-10 ಇಯರ್ಸ್ ತಗೊಳ್ಳಿದ್ದೆ ಈ ಫಿಸಿಕ್ ಮಾಡಲಿಕ್ಕೆ. ಈ ಡಯಟ್ ನನ್ನ ಬಾಡಿ ವೆಯ್ಟ್ ಮತ್ತು ಹೈಟಿಗೆ ಹಾಗೂ ನನ್ನ ಬಾಡಿ ಟೈಪಿಗೆ ಕಸ್ಟಮೈಸ್ ಮಾಡಿದ ಡಯಟ್. ಸೊ ಇದು ಡಯಟ್ ನಿಮಗೆ ಸಹ ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಲ್ಲರ ಬಾಡಿ ಟೈಪ್ ಮತ್ತು ಹೈಟ್ ವೆಯ್ಟ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ನಿಮಗೆ ಏನಾದರೂ ಡಯಟ್ ಮಾಡಲಿಕ್ಕೆಲ್ಲ ಹೆಲ್ಪ್ ಬೇಕಿತ್ತು, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನೆಕ್ಸ್ಟ್ ವೀಡಿಯೋ ಪ್ರಾಬಬ್ಲಿ ನಾನು ನೆಕ್ಸ್ಟ್ ವೀಕ್ ಹಾಕ್ತೇನೆ. ಸೊ ನಾವು ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬೈ.